ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 117ನೇ ಭಾಗವನ್ನು ಪ್ರಾರಂಭಿಸೋದಕ್ಕೂ ಮುನ್ನ 116ನೇ ಭಾಗದಲ್ಲಿ ಯುದ್ಧ ಭೂಮಿಯಲ್ಲಿ ರಾವಣನು ತಲೆ ತಗ್ಗಿಸಿಕೊಂಡು ತನ್ನ ಅರಮನೆಯನ್ನು ಸೇರಿ ತನ್ನ ಒಂದು ಪಾಪಕೃತ್ಯಗಳನ್ನೆಲ್ಲ ನೆನೆಯುತ್ತಾ ಈ ಸಂದರ್ಭದಲ್ಲಿ ನನಗೆ ಯಾರು ರಕ್ಷಣೆ ನೀಡ್ತಾರೆ, ಯಾರಿಂದ ನನಗೆ ಸಹಾಯ ಆಗುತ್ತೆ ಅಂತ ಯೋಚನೆ ಮಾಡಿ ತನ್ನ ಸಹೋದರನಾದ ಕುಂಭಕರ್ಣನನ್ನು ಎಬ್ಬಿಸುವ ಪ್ರಯತ್ನ ನಡೀತಾ ಇದೆ. ಆ ಒಂದು ಮುಂದುವರಿದ ಭಾಗವೇ ರಾಮಾಯಣದ 117ನೇ ಭಾಗ. ಆ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ದೊಡ್ಡ ದೊಡ್ಡ ಸುತ್ತಿಗೆಗಳನ್ನು ಮತ್ತು ಗದೆಗಳನ್ನು ತೆಗೆದುಕೊಂಡ ಕೆಲ ರಾಕ್ಷಸರು ಕುಂಭಕರ್ಣನನ್ನು ಒಡೆಯಲಾರಂಭಿಸಿದರು ಮತ್ತು ಇತರರು ಮುಷ್ಟಿಗಳಿಂದ ಅವನನ್ನು ಗುದ್ದಿದರು. ಆದರೆ ಕುಂಭಕರ್ಣನ ಉಸಿರಾಟದಿಂದ ಬರುತ್ತಿದ್ದಂತಹ ಬಿರುಗಾಳಿಯನ್ನು ತಡೆಯಲಾಗದೆ ಯಾರಿಗೂ ಅವನ ಮುಂದೆ ನಿಲ್ಲಲಾಗಲಿಲ್ಲ. ಅಲ್ಲದೆ ಮಾಂಸ ಹಾಗೂ ರಕ್ತದ ದುರ್ಗಂಧ ಬರುತ್ತಿದ್ದ ಅವನ ಬಾಯಿಯು ನರಕದ ಪ್ರವೇಶ ದ್ವಾರದಂತಿತ್ತು. ಅವನು ಉಸಿರಾಡಿದಂತೆ ಅವನ ಸುತ್ತಲೂ ಇದ್ದ 10,000 ರಾಕ್ಷಸರು ಸಮುದ್ರದ ಅಲೆಗಳಂತೆ ಹಿಂದೆ ಮುಂದೆ ತೇಲಾಡಿದರು. ನಂತರ ಆನೆಗಳನ್ನು, ಕುದುರೆಗಳನ್ನು, ಒಂಟೆಗಳನ್ನು ಮತ್ತು ಕತ್ತೆಗಳನ್ನು ಕುಂಭಕರ್ಣನ ದೇಹದ ಮೇಲೆ ನಡೆಸಲಾಯಿತು. ದೊಡ್ಡ ಮರದ ದಿಮ್ಮಿಗಳನ್ನು ತೆಗೆದುಕೊಂಡ ಕೆಲವರು ಅವನ ಕಾಲುಗಳಿಗೆ ಒಡೆಯಲಾರಂಭಿಸಿದರು. ಆದರೂ ಆ ದೈತ್ಯ ರಾಕ್ಷಸನು ಎಚ್ಚರಗೊಳ್ಳಲಿಲ್ಲ. ನಂತರ ಹತಾಶರಾಗಿ ಕೋಪಗೊಂಡ ರಾಕ್ಷಸರು ಕುಂಭಕರ್ಣನ ಕೂದಲುಗಳನ್ನು ಕೀಳಲಾರಂಭಿಸಿದರು. ಅವನ ಕಿವಿಗಳನ್ನು ಕಚ್ಚಿ ಅವನ ಕಿವಿಗಳಲ್ಲಿ ಬಿಂದಿಗೆಗಟ್ಟಲೆ ನೀರನ್ನು ಸುರಿದರು. ಆದರೂ ಕುಂಭಕರ್ಣನು ಮಲಗಿಯೇ ಇದ್ದನು. ನಂತರ ಮೊಳೆಗಳಿರುವ ಗದೆಗಳಿಂದ ಕುಂಭಕರ್ಣನನ್ನು ಹೊಡೆದ ರಾಕ್ಷಸರು 1,000 ಆನೆಗಳು ಅವನನ್ನು ತುಳಿಯುವಂತೆ ಮಾಡಿದರು. ಆಗ ಕೊನೆಗೆ ಯಾರೋ ಅವನನ್ನು ಲಘುವಾಗಿ ಸ್ಪರ್ಶಿಸುತ್ತಿರುವಂತೆ ಭಾಸವಾದಾಗ ಕುಂಭಕರ್ಣನು ಎಚ್ಚರಗೊಂಡನು. ಅರೆನಿದ್ರಾವಸ್ಥೆಯಲ್ಲಿದ್ದು ತನ್ನ ತೋಳುಗಳನ್ನು ಚಾಚಿ ಆಕಳಿಸಿದ ಆ ಭೀಕರ ರಾಕ್ಷಸನು ತಿನ್ನಲು ಆಹಾರವನ್ನು ಹುಡುಕಿದನು. ಕೆಲ ರಾಕ್ಷಸರು ಅವನ ಮೇಲೆ ಪರ್ವತ ಶಿಖರವನ್ನು ಎಸೆಯಲು ಮುಂದುವರೆದರು. ಕುಂಭಕರ್ಣನಿಗೆ ಅದು ಗೊತ್ತಾಗಲೇ ಇಲ್ಲ. ಕೊನೆಗೆ ಎಚ್ಚರಗೊಂಡ ಅವನು ಎಲ್ಲ ಜೀವಿಗಳ ನಾಶಕ್ಕಾಗಿ ಎಚ್ಚರಗೊಂಡ ಕಾಲಪುರುಷನಂತೆ ಕಾಣುತ್ತಿದ್ದನು. ಹಾಗೂ ಮತ್ತೆ ಮತ್ತೆ ಆಕಳಿಸುತ್ತಾ ತನ್ನ ಮುಂದಿದ್ದ ಎಲ್ಲ ಮಾಂಸಗಳನ್ನು ಬಕಬಕನೆ ತಿಂದು ರಕ್ತವನ್ನು ಘಟಘಟನೆ ಕುಡಿದನು. ಅವನು ತೃಪ್ತಿಗೊಂಡಿರುವ ಹಾಗೆ ಕಂಡು ಬಂದಾಗ ಕೈಗಳನ್ನು ಮುಗಿದುಕೊಂಡ ರಾಕ್ಷಸರೆಲ್ಲರೂ ಅವನನ್ನು ಸಮೀಪಿಸಿದರು. ನಿದ್ದೆಗಣ್ಣುಗಳಲ್ಲಿದ್ದ ರಾಕ್ಷಸರ ಕಡೆ ದೃಷ್ಟಿ ಬೀರಿದ ಕುಂಭಕರ್ಣನು, ನನ್ನನ್ನು ಈ ಅಕಾಲದಲ್ಲಿ ಏಕೆ ಎಚ್ಚರಗೊಳಿಸಲಾಗಿದೆ? ಬಹುಶಃ ನಾನೊಬ್ಬನೇ ನಿಭಾಯಿಸಬಹುದಾದಂತಹ ಯಾವುದೋ ದೊಡ್ಡ ಅಪಾಯವು ನಿಮ್ಮ ಮೇಲೆ ಬಂದೆರಗಿರಬೇಕು. ಇಲ್ಲದಿದ್ದರೆ ನನ್ನ ನಿದ್ರಾಭಂಗಗೊಳಿಸಲು ಯಾರು ಧೈರ್ಯ ಮಾಡಲಾರರು ಎಂಬುದಾಗಿ ಕೋಪದಿಂದ ವಿಚಾರಿಸಿದನು. ಆಗ ಯುಪಕ್ಷನೆಂಬ ಮಂತ್ರಿಯು ರಾಮ ಲಕ್ಷ್ಮಣರ ನೇತೃತ್ವದಲ್ಲಿರುವ ಒಂದು ದೊಡ್ಡ ವಾನರ ಸೈನ್ಯವು ಲಂಕೆಗೆ ಮುತ್ತಿಗೆ ಹಾಕಿದೆ. ಅನೇಕ ರಾಕ್ಷಸ ಯೋಧರು ಈಗಾಗಲೇ ಕೊಲ್ಲಲ್ಪಟ್ಟಿದ್ದಾರೆ. ರಾವಣನೇ ಕದನಕ್ಕೆ ಹೋದಾಗ ಅವನನ್ನು ಸೋಲಿಸಿದ ರಾಮನು ನಂತರ ಬಿಡುಗಡೆ ಮಾಡಿರುವನು ಎಂದನು. ಇದನ್ನು ಕೇಳಿದ ಕುಂಭಕರ್ಣನು, ನಾನು ಈ ಕೂಡಲೇ ಹೋಗಿ ರಾಮ ಲಕ್ಷ್ಮಣರ ರಕ್ತವನ್ನು ಕುಡಿಯುತ್ತೇನೆ. ರಾವಣನ ಭಯದ ಕಾರಣವನ್ನು ಹೋಗಲಾಡಿಸಿದ ನಂತರವೇ ನಾನು ಅವನ ಸಮಕ್ಷಮದಲ್ಲಿ ಉಪಸ್ಥಿತನಾಗುವೆ ಎಂದು ಆಶ್ವಾಸನೆ ನೀಡಿದನು. ಆದರೂ ಮಹೋದರನು ರಾವಣನು ನಿನ್ನ ಅಣ್ಣನಾಗಿದ್ದು ಲಂಕೆಯ ರಾಜನು ಹೌದು. ಆದ್ದರಿಂದ ನೀನು ಮೊದಲಿಗೆ ಅವನನ್ನು ಭೇಟಿಯಾಗಿ ಅವನ ಆದೇಶವನ್ನು ಪಡೆಯುವುದು ಒಳಿತು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದನು. ಅಷ್ಟರಲ್ಲಿ ರಾವಣನಲ್ಲಿಗೆ ಹೋದ ರಾಕ್ಷಸರು ಬಹಳ ಪ್ರಯತ್ನಗಳ ನಂತರ ನಾವು ಕುಂಭಕರ್ಣನನ್ನು ಎಚ್ಚರಗೊಳಿಸಿದ್ದರಲ್ಲಿ ಸಫಲರಾಗಿದ್ದೇವೆ. ಅವನು ಮೊದಲು ನಿನ್ನ ಮುಂದೆ ಬರಬೇಕೋ ಅಥವಾ ರಾಮನ ವಿರುದ್ಧ ಯುದ್ಧ ಮಾಡಲು ನೇರವಾಗಿ ರಣರಂಗಕ್ಕೆ ಹೋಗಬೇಕೋ ಎಂದು ಪ್ರಶ್ನಿಸಿದರು. ಆಗ ರಾವಣನು, ನಾನು ಅವನಿಗೆ ಸೂಕ್ತವಾದ ಗೌರವವನ್ನು ನೀಡಬೇಕು. ಆದ್ದರಿಂದ ಅವನು ಮೊದಲಿಗೆ ನನ್ನಲ್ಲಿಗೆ ಬರಲಿ. ಅವನಿಗೆ ಬೇಕಾದಷ್ಟು ಮಾಂಸ ಮತ್ತು ಮದ್ಯಗಳನ್ನು ನೀಡಿ ಅವನು ಇಲ್ಲಿಗೆ ಒಳ್ಳೆಯ ಮನಸ್ಥಿತಿಯಲ್ಲಿ ಬರುವಂತೆ ಮಾಡಿ ಎಂದನು. ತಮ್ಮ ಜೊತೆಯಲ್ಲಿ ಪರ್ವತದಷ್ಟು ಆಹಾರವನ್ನು ಮತ್ತು 200 ಕೊಡಗಳಷ್ಟು ಮದ್ಯವನ್ನು ತೆಗೆದುಕೊಂಡ ರಾಕ್ಷಸರು ಕುಂಭಕರ್ಣನ ಬಳಿ ಹಿಂದಿರುಗಿದರು. ಎಲ್ಲ ಮಾಂಸ, ರಕ್ತ ಮತ್ತು ಮದ್ಯಗಳನ್ನು ಕಬಳಿಸಿ
ಪುನರುಜ್ಜೀವಿತಗೊಂಡ ಕುಂಭಕರ್ಣನು ತನ್ನ ಅಣ್ಣನನ್ನು ಭೇಟಿಯಾಗಲು ತನ್ನ ದೊಡ್ಡ ಗುಹೆಯಿಂದ ಹೊರಬಂದನು. ಗುಹೆಯಿಂದ ಹೊರಗೆ ಬರುತ್ತಿದ್ದ ದೈತ್ಯಾಕಾರರಾದ ರಾಕ್ಷಸನನ್ನು ಕಂಡು ಮೂಗಿನ ಮೇಲೆ ಬೆರಳಿಟ್ಟುಕೊಂಡ ವಾನರರೆಲ್ಲರೂ ಭಯಭೀತರಾದರು. ಕೆಲವರು ತೀವ್ರವಾದ ಭಯದಿಂದ ಕುಸಿದು ನೆಲಕ್ಕೆ ಬಿದ್ದರು. ಇನ್ನು ಕೆಲ ಧೈರ್ಯಸ್ಥರು ರಾಮನ ಆಶ್ರಯವನ್ನು ಪಡೆಯಲು, ಇತರರು ಭಯಗೊಂಡು ಎಲ್ಲ ದಿಕ್ಕುಗಳಲ್ಲಿ ಓಡಿದರು. ವಾನರ ಸೈನ್ಯವನ್ನು ನೋಡಿ ಅವರನ್ನು ಎದುರಿಸಲು ಉದ್ದೇಶಿಸಿದ ಕುಂಭಕರ್ಣನು ತನ್ನ ಸಹಜವಾದ ದೊಡ್ಡ ದೇಹವನ್ನು ಇನ್ನೂ ವಿಸ್ತರಿಸಿಕೊಂಡನು. ಕುಂಭಕರ್ಣನನ್ನು ನೋಡಿದ ರಾಮನು ಮೇರು ಪರ್ವತದಂತಿರುವ ಈ ದೈತ್ಯಾಕಾರ ವ್ಯಕ್ತಿಯು ಯಾರು ಎಂಬುದಾಗಿ ಉದ್ಗರಿಸಿದನು. ಆಗ ವಿಭೀಷಣನು, ಇವನು ವಿಶ್ರಯ ಮುನಿಯ ಮಗನಾದ ಕುಂಭಕರ್ಣ. ಈ ಎಲ್ಲ ರಾಕ್ಷಸರಿಗಿಂತ ಬೃಹದಾಕಾರವಾಗಿರುವ ಇವನು ಮೃತ್ಯುದೇವನಾದ ಯಮರಾಜನನ್ನು ಕೂಡ ಸೋಲಿಸಿರುವನು. ಕುಂಭಕರ್ಣನು ಹುಟ್ಟಿದ ಕ್ಷಣದಿಂದಲೇ ಸಾವಿರಾರು ಜೀವಿಗಳನ್ನು ಭಕ್ಷಿಸಲಾರಂಭಿಸಿದಾಗ ಸೃಷ್ಟಿಯಾಗಿದ್ದ ಜೀವಿಗಳೆಲ್ಲರೂ ಇಂದ್ರನ ಆಶ್ರಯವನ್ನು ಪಡೆದರು. ಇವನ ಕೃತ್ಯಗಳನ್ನು ತಿಳಿದುಕೊಂಡ ಇಂದ್ರನು ಕೋಪಗೊಂಡು ಕುಂಭಕರ್ಣನ ಮೇಲೆ ದಾಳಿ ಮಾಡಿದಾಗ ಇಂದ್ರನು ತನ್ನ ವಜ್ರಾಯುಧವನ್ನು ಪ್ರಯೋಗಿಸಿದಾಗ ರಾಕ್ಷಸನು ಪ್ರಜ್ಞೆ ತಪ್ಪಿದನು. ಆದರೆ ಸ್ವಲ್ಪ ಸಮಯದಲ್ಲೇ ಚೇತರಿಸಿಕೊಂಡು ಅವನು ಐರಾವತದ ಒಂದು ದಂತವನ್ನು ಕಿತ್ತು ಅದರಿಂದ ಇಂದ್ರನ ಎದೆಯ ಮೇಲೆ ಪ್ರಹಾರ ಮಾಡಿ ಅವನಿಗೆ ತೀವ್ರ ನೋವನ್ನುಂಟು ಮಾಡಿದನು. ಪರಾಜಿತನಾಗಿ ಬ್ರಹ್ಮದೇವನ ಆಶ್ರಯ ಪಡೆದ ಇಂದ್ರನು ವಿಶ್ರವನ ಮಗನಾದ ಕುಂಭಕರ್ಣನು ಋಷಿಗಳನ್ನು ಪೀಡಿಸುತ್ತಿರುವನು ಮತ್ತು ಪರಸ್ತ್ರೀಯರನ್ನು ಅಪಹರಿಸುತ್ತಿರುವನು. ಅಷ್ಟೇ ಅಲ್ಲದೆ ಅವನು ಜೀವಿಗಳನ್ನು ಯಾವ ವೇಗದಲ್ಲಿ ಕಬಳಿಸುತ್ತಿರುವನೆಂದರೆ ನಾವೆಲ್ಲ ನಿರ್ನಾಮವಾಗುವುದಕ್ಕೆ ಬಹಳ ಸಮಯ ಬೇಕಾಗುವುದಿಲ್ಲ ಎಂದನು. ಧ್ಯಾನಸ್ಥನಾಗಿ ತನ್ನ ದಿವ್ಯ ದೃಷ್ಟಿಯಿಂದ ಕುಂಭಕರ್ಣನನ್ನು ಕಂಡ ಬ್ರಹ್ಮದೇವನು ಗಾಬರಿಗೊಂಡನು. ಪರಿಸ್ಥಿತಿಯನ್ನು ಪರಿಶೀಲಿಸಿದ ಅವನು ಕುಂಭಕರ್ಣನನ್ನು ಸಮೀಪಿಸಿ, ಈ ಜಗತ್ತನ್ನು ನಾಶ ಮಾಡುವುದಕ್ಕಾಗಿ ನಿನ್ನನ್ನು ಸೃಷ್ಟಿಸಲಾಗಿದೆ. ಆದರೆ ಈಗ ಜಗತ್ತಿನ ಸಂರಕ್ಷಣೆಯ ಕಾಲವಾಗಿರುವುದರಿಂದ ಈ ದಿನದಿಂದಲೇ ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿ ನೀನು ಗಾಢವಾದ ನಿದ್ರೆಯಲ್ಲಿ ಮುಳುಗಬೇಕು ಎಂದು ಶಪಿಸಿದನು. ಆಗ ಕುಂಭಕರ್ಣನು ಬ್ರಹ್ಮದೇವನ ಶಾಪಕ್ಕೆ ಕೂಡಲೇ ಅಧೀನನಾದಾಗ ರಾವಣನು, ಓಹೋ ಬ್ರಹ್ಮದೇವನೇ, ಕ್ಷಿಪ್ರವಾಗಿ ಫಲ ಕೊಡುವ ಒಂದು ವೃಕ್ಷವನ್ನು ನೀನು ಕತ್ತರಿಸುತ್ತಿರುವೆ. ಈ ಜಗತ್ತಿನ ಪರಮಗುರುವೆ, ನಿನ್ನ ಮೊಮ್ಮಗನನ್ನು ಹೀಗೆ ಶಪಿಸುವುದು ಸರಿಯಲ್ಲ. ನಿನ್ನ ಮಾತುಗಳು ವಿಫಲವಾಗುವುದಿಲ್ಲ ಎಂದು ನನಗೆ ತಿಳಿದಿದೆ. ಆದರೆ ಕುಂಭಕರ್ಣನನ್ನು ಸ್ವಲ್ಪ ಸಮಯವಾದರೂ ಎಚ್ಚರವಾಗುವುದಕ್ಕೆ ನೀನು ಹೇಗಾದರೂ ಮಾಡಿ ಅವಕಾಶ ಮಾಡಿಕೊಡಬೇಕು ಎಂಬುದಾಗಿ ಬೇಡಿಕೊಂಡನು. ಆಗ ಪ್ರತ್ಯುತ್ತರಿಸಿದ ಬ್ರಹ್ಮದೇವನು, ಸರಿ, ನಿನ್ನ ಆಸೆಯನ್ನು ನಾನು ಈಡೇರಿಸುತ್ತೇನೆ. ಕುಂಭಕರ್ಣನು ಸತತವಾಗಿ 6 ತಿಂಗಳು ನಿದ್ರಿಸುತ್ತಿರುತ್ತಾನೆ ಮತ್ತು ನಂತರ 1 ದಿನದ ಕಾಲ ಎಚ್ಚರವಾಗಿರುತ್ತಾನೆ. ಆ ಸಮಯದಲ್ಲಿ ಇನ್ನೊಂದು ನಿದ್ರೆಯು ಆರಂಭವಾಗುವ ಮುನ್ನ ಅವನು ಭೂಮಂಡಲದಲ್ಲೆಲ್ಲ ಸಂಚರಿಸಿ ತನಗಿಷ್ಟವಾಗುವುದನ್ನು ಕಬಳಿಸಬಹುದು ಎಂದನು. ತನ್ನ ಮಾತುಗಳನ್ನು ಸಮಾಪ್ತಿಗೊಳಿಸಿದ ವಿಭೀಷಣನು, ಯುದ್ಧದಲ್ಲಿ ಕಷ್ಟವನ್ನನುಭವಿಸುತ್ತಿರುವ ರಾವಣನು ಕುಂಭಕರ್ಣನನ್ನು ಅಕಾಲಿಕವಾಗಿ ಎಚ್ಚರಗೊಳಿಸಿರುವನು. ಈ ದೈತ್ಯಾಕಾರದ ರಾಕ್ಷಸನನ್ನು ನೋಡಿರುವ ನಮ್ಮ ವಾನರ ಸೈನ್ಯವು ಅಸ್ತವ್ಯಸ್ತವಾಗುತ್ತಿದ್ದಾರೆ. ಕುಂಭಕರ್ಣನನ್ನು ಒಂದು ದೊಡ್ಡ ಯಂತ್ರ ಮಾತ್ರವೆಂದು ನಾವು ವಾನರರಿಗೆ ಹೇಳಿದರೆ ಅವರ ಭಯವು ದೂರವಾಗಬಹುದು ಎಂದನು. ಸ್ನೇಹಿತರೆ, ರಾಮಾಯಣದ 117ನೇ ಭಾಗವನ್ನು ನಾನೆಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ಆದಷ್ಟು ರಾಮಾಯಣವನ್ನು ನೋಡಿದವರು ಲೈಕ್ ಮಾಡೋದನ್ನು ಮರಿಬೇಡಿ. ಆದಷ್ಟು ನನಗೆ ಬಂದಷ್ಟನ್ನು ನಾನು ಶ್ರಮಪಟ್ಟು ಈ ಒಂದು ವಿಡಿಯೋನ ಮಾಡಿರ್ತೀನಿ. ನೀವು ಲೈಕ್ ಕೊಟ್ಟಾಗ ನನಗೆ ತುಂಬ ಖುಷಿಯಾಗುತ್ತೆ. ದಯಮಾಡಿ ವಿಡಿಯೋ ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಈ ವಿಡಿಯೋ ಎಲ್ಲರಿಗೂ ತಲುಪುವಂತೆ ಮಾಡಿಕೊಡಿ ಅಂತ ನಿಮ್ಮನ್ನು ಪ್ರಾರ್ಥಿಸ್ತಾ ಎಲ್ಲರಿಗೂ ನನ್ನ ನಮಸ್ಕಾರ. ಹರ ಹರ ಮಹಾದೇವ್.